ಹಾಯ್ ನಮಸ್ತೆ, ನಾನು ಅಶ್ವಿನಿ. ನೀವು ನೋಡ್ತಾ ಇದ್ದೀರಾ ಕನ್ನಡ ಅನ್ಬಾಕ್ಸ್ ಯೂಟ್ಯೂಬ್ ಚಾನಲ್. ಐಫೋನ್ 12 ಲಾಂಚ್ ಆದಾಗಿಂದ ನಾನು ಪರ್ಚೇಸ್ ಮಾಡಬೇಕು ಅಂತಿದ್ದೆ, ಬಟ್ ಅದು ಯಾಕೋ ನನಗೆ ಒಂಚೂರು ದೊಡ್ಡದನಿಸ್ತು. ಸೊ ನಿನ್ನೆ ತಾನೇ ಐಫೋನ್ 12 ಮಿನಿ ಲಾಂಚ್ ಆಗಿದೆ. ಸೊ ನಾನು ಇಮ್ಯಾಜಿನ್ ಸ್ಟೋರ್ಗೆ ಹೋಗ್ಬಿಟ್ಟು ಅದನ್ನು ಪರ್ಚೇಸ್ ಮಾಡಿದ್ದೀನಿ. ಸೊ ಆ ಫೋನ್ ಹೇಗಿದೆ ಆ್ಯಂಡ್ ಇನ್ನೊಂದೇನೆಂದರೆ, ನನಗೆ ಈ ಐಫೋನ್ 12 ಮಿನಿ ನಾನು ಎಷ್ಟು ಕೊಟ್ಟೆ ಗೊತ್ತಾ ಪ್ರೈಸ್ ನಿಮಗೆ? ಜಸ್ಟ್ 35,000. ಎಸ್, ಬರೀ 35,000 ರುಪೀಸ್ಗೆ ನನಗೆ ಈ ಫೋನ್ ಸಿಕ್ತು. ಅದು ಹೇಗಪ್ಪ? ಸೊ ವಿಡಿಯೋನ ಕಂಪ್ಲೀಟಾಗಿ ನೋಡಿ, ನಿಮಗೆ ಗೊತ್ತಾಗುತ್ತೆ. ಸೊ ನಾವು ಲೆಟ್ಸ್ ಸ್ಟಾರ್ಟ್ ದ ಇಂಟ್ರೋ. ಸೊ ನಾನು ನಿಮ್ಗೆ ಆಲ್ರೆಡಿ ಹೇಳ್ದಂಗೆ ಈ ಐಫೋನ್ 12 ಮಿನಿನ ನಾನು ಇಮ್ಯಾಜಿನ್ ಸ್ಟೋರಲ್ಲಿ ಪರ್ಚೇಸ್ ಮಾಡಿದೆ. ಸೊ ಇಮ್ಯಾಜಿನ್ ಸ್ಟೋರ್ ಪಾಲಿಸಿ ಪ್ರಕಾರ ನಾವು ಏನೇ ಮೊಬೈಲ್ ಪರ್ಚೇಸ್ ಮಾಡಿದ್ರು ಅಲ್ಲೇ ಅನ್ಬಾಕ್ಸಿಂಗ್ ಮಾಡಬೇಕಂತೆ. ಸೊ ಆಲ್ರೆಡಿ ಈ ಮೊಬೈಲ್ ಅನ್ಬಾಕ್ಸಿಂಗ್ ಎಲ್ಲ ಆಗಿದೆ. ಸೊ ಬನ್ನಿ ಈಗ ಬಾಕ್ಸಲ್ಲಿ ಏನೇನಿದೆ ಅಂತ ತೋರಿಸ್ತೀನಿ. ಸೊ ಬಾಕ್ಸ್ ನೋಡೋದಕ್ಕೆ ತುಂಬ ಚಿಕ್ಕದಾಗಿದೆ. ಬನ್ನಿ ಬಾಕ್ಸ್ ಒಳಗಡೆ ಏನೇನಿದೆ ಅಂತ ಚೆಕ್ ಮಾಡೋಣ. ಬಾಕ್ಸಲ್ಲಿ ನೀವು ಈ ಸೈಡಲ್ಲಿ ಐಫೋನ್ ಅಂತ ಬರೆದಿರೋದನ್ನ ನೋಡ್ಬೋದು ಆ್ಯಂಡ್ ಇಲ್ಲಿ ಲೋಗೋನ ನೋಡ್ಬೋದು. ಬನ್ನಿ ಬಾಕ್ಸ್ ಒಳಗಡೆ ಏನಿದೆ ಅಂತ ನೋಡೋಣ. ಸೊ ಬಾಕ್ಸ್ ಓಪನ್ ಮಾಡ್ತಾ ಇದ್ದೀನಿ. ಸೊ ಬಾಕ್ಸ್ ಓಪನ್ ಮಾಡಿದ ತಕ್ಷಣ ನಾವು ಫೋನ್ನ ನೋಡ್ಬೋದು ಇಲ್ಲಿ. ಸೊ ನಾನು ಗ್ರೀನ್ ಕಲರ್ ಚೂಸ್ ಮಾಡಿದ್ದೀನಿ. ತುಂಬ ಡಿಫ್ರೆಂಟ್ ಆಗಿದೆ ಆ್ಯಂಡ್ ಸ್ಟೈಲಿಶ್ ಆಗಿದೆ. ಸೊ ನನಗಂತೂ ತುಂಬಾ ಇಷ್ಟ ಆಯ್ತು ಇದು. ಸೊ ಫೋನ್ಗೆ ಆಮೇಲೆ ಬರೋಣ. ಸೊ ಬಾಕ್ಸಲ್ಲಿ ನಮಗಿಲ್ಲಿ ಒಂದು ಸ್ಮಾಲ್ ಪ್ಯಾಕೇಜ್ ಇದೆ. ಈ ಪ್ಯಾಕೇಜಲ್ಲಿ ಏನೇನಿದೆ ಅಂತ ನೋಡೋಣ. ಸಿಮ್ ಎಜೆಕ್ಟರ್ ಟೂಲ್ ಇದೆ, ಯೂಸರ್ ಮ್ಯಾನ್ಯುಯಲ್. ಸೊ ಯಾಕೋ ಆ್ಯಪಲ್ ಅವರು ತುಂಬ ಕಾಸ್ಟ್ ಎಫೆಕ್ಟಿವ್ ಆಗ್ತಿದ್ದಾರೆ ಅನಿಸ್ತಿದೆ. ಸೊ ಡೇ ಬೈ ಡೇ ಎಲ್ಲ ಕಡಿಮೆ ಆಗ್ತಾ ಬರ್ತಿದೆ. ಸೊ ಯೂಶ್ವಲಿ 2 ಲೋಗೋ ಸ್ಟಿಕ್ಕರ್ಸ್ನ ಕೊಡ್ತಿದ್ರು, ಈ ಸರಿ ಒಂದೇ ಕೊಟ್ಟಿದ್ದಾರೆ ಆ್ಯಂಡ್ ಪವರ್ ಬ್ರಿಕ್ ಕೂಡ ಇಲ್ಲ. ಸೊ ನೀವೇನಾದರೂ ಐಫೋನ್ನ ಫಸ್ಟ್ ಟೈಮ್ ಯೂಸ್ ಮಾಡ್ತೀನಿ ಅಂತಿದ್ರೆ ಸೊ ಡೆಫಿನೆಟ್ಲಿ ನೀವೊಂದು ಪವರ್ ಬ್ರಿಕ್ನ ಪರ್ಚೇಸ್ ಮಾಡಲೇಬೇಕು. ಆಲ್ರೆಡಿ ನಾನು ಐಫೋನ್ ಎಕ್ಸ್ನ ಯೂಸ್ ಮಾಡ್ತಿದ್ದೆ. ಸೊ ಅದರಿಂದ ನನ್ನ ಹತ್ರ ಪವರ್ ಬ್ರಿಕ್ ಇದೆ. ಸೊ ನಾನಿವಾಗ ಅದನ್ನು ಪರ್ಚೇಸ್ ಮಾಡಿಲ್ಲ. ಆ್ಯಂಡ್ ಒಂದು ಲೈಟ್ನಿಂಗ್ ಕೇಬಲ್ ಕೊಟ್ಟಿದ್ದಾರೆ. ಇದು ಟೈಪ್ ಸಿ ಟು ಲೈಟ್ನಿಂಗ್ ಕೇಬಲ್. ಸೊ ಬನ್ನಿ ಈಗ ಫೋನ್ನ ಬೂಟ್ ಮಾಡೋಣ ಆ್ಯಂಡ್ ಫೋನ್ ಹೇಗಿದೆ ಅಂತ ಇನ್ ಡೀಟೇಲಾಗಿ ನಿಮಗೆ ಹೇಳ್ತೀನಿ. ಈಗ ಫೋನ್ನ ಓರಿಯೋಗೆ ಬಂದರೆ ನಿಮಗೆ ಸೈಡಲ್ಲಿ ಅಲ್ಯೂಮಿನಿಯಂ ಫ್ರೇಮ್ ಕೊಟ್ಟಿದ್ದಾರೆ ವಿತ್ ಡಿಸ್ಪ್ಲೇ 5.4 ಇಂಚಸ್. 2 ಸೈಡು ನಿಮಗೆ ಗೊರಿಲ್ಲಾ ಗ್ಲಾಸ್ ವಿತ್ ಸೆರಾಮಿಕ್ ಶೀಲ್ಡ್ ಕೊಟ್ಟಿದ್ದಾರೆ. ಅಕಾರ್ಡಿಂಗ್ ಟು ಆ್ಯಪಲ್ ಇದು ಒನ್ ಆಫ್ ದ ಟಫೆಸ್ಟ್ ಗ್ಲಾಸ್ ದ್ಯಾನ್ ಎನಿ ಅದರ್ ಸ್ಮಾರ್ಟ್ಫೋನ್ ಗ್ಲಾಸಸ್ ಅಂತೆ. ನಿಮಗೆ ಸ್ಕ್ರೀನ್ ಬಂದು OLED ವಿತ್ ರೆಸಲ್ಯೂಷನ್ 1080 ಇಂಟು 2340 ಪಿಕ್ಸೆಲ್ಸ್. ಆಸ್ಪೆಕ್ಟ್ ರೇಷಿಯೋ 19.5:9 ಇದೆ. ಪಿಕ್ಸೆಲ್ ಡೆನ್ಸಿಟಿ ನಿಮಗೆ 477 ppi. ಸ್ಕ್ರೀನ್ ಟು ಬಾಡಿ ರೇಷಿಯೋ 84.6% ಕೊಟ್ಟಿದ್ದಾರೆ. ಈಗ ಕ್ಯಾಮ್ರಾಗೆ ಬಂದರೆ ನಿಮಗೆ ರೇರ್ ಕ್ಯಾಮ್ರಾ, ಡ್ಯೂಯಲ್ ಕ್ಯಾಮ್ರಾ ಸೆಟಪ್ ಕೊಟ್ಟಿದ್ದಾರೆ. ಪ್ರೈಮರಿ ಕ್ಯಾಮ್ರಾ ಬಂದು ನಿಮಗೆ 12 MP ವಿತ್ ಅಪರ್ಚರ್ 1.6, ಅಪ್ ಟು 5x ಡಿಜಿಟಲ್ ಝೂಮ್ ಆ್ಯಂಡ್ ಅಪ್ ಟು 2x ಆಪ್ಟಿಕಲ್ ಝೂಮ್ ಆಗುತ್ತೆ. ಅಲ್ಟ್ರಾ ವೈಡ್ ಆ್ಯಂಗಲ್ ಕ್ಯಾಮ್ರಾ ಬಂದು ನಿಮಗೆ 12 MP ವಿತ್ ಅಪರ್ಚರ್ 2.4 ಇದೆ. ಈಗ ಸೆಲ್ಫಿ ಕ್ಯಾಮ್ರಾಗೆ ಬಂದರೆ ನಿಮಗೆ ಪ್ರೈಮರಿ ಕ್ಯಾಮ್ರಾ 12 MP ವಿತ್ ಅಪರ್ಚರ್ 2.2 ಕೊಟ್ಟಿದ್ದಾರೆ. ಸೈಡಲ್ಲಿ ಪವರ್ ಆನ್ ಆ್ಯಂಡ್ ಆಫ್ ಬಟನ್, ಅದರ್ ಸೈಡ್ ನೀವು ವಾಲ್ಯೂಮ್ ಟಾಗ್ಲರ್, ವಾಲ್ಯೂಮ್ ಅಪ್ ಆ್ಯಂಡ್ ಡೌನ್ ಬಟನ್ ಆ್ಯಂಡ್ ಸಿಮ್ ಟ್ರೇ ನೋಡ್ಬೋದು. ಇದರಲ್ಲಿ 5G ಅಥವಾ 4G ನ್ಯಾನೋ ಸಿಮ್ನ ನೀವು ಯೂಸ್ ಮಾಡ್ಕೋಬೋದು. ನಿಮಗೆ ಡ್ಯೂಯಲ್ ಸಿಮ್ ನೀವು ಯೂಸ್ ಮಾಡಬೇಕು ಅಂದರೆ ಈ ಸಿಮ್ ಆಪ್ಷನ್ ಕೂಡ ಕೊಟ್ಟಿದ್ದಾರೆ. ಕೆಳಗಡೆ ನೀವು ಸ್ಪೀಕರ್ ಗ್ರಿಲ್ನ ನೋಡ್ಬೋದು ಆ್ಯಂಡ್ ಚಾರ್ಜಿಂಗ್ ಪೋರ್ಟ್ ಕೊಟ್ಟಿದ್ದಾರೆ. ಈ 12 ಮಿನಿ IP68 ವಾಟರ್ ಆ್ಯಂಡ್ ಡಸ್ಟ್ ರೆಸಿಸ್ಟೆಂಟ್ ಆಗಿದೆ. ಸೊ ವಾಟರಲ್ಲಿ ನೀವು ಡೆಪ್ತ್ ಆಫ್ 6 ಮೀಟರ್ ಅಪ್ ಟು 30 ಮಿನಿಟ್ಸ್ವರೆಗೂ ಮೊಬೈಲ್ ಇಟ್ಟರು ಮೊಬೈಲ್ಗೇನೂ ಆಗಲ್ಲಂತೆ. ಬಟ್ ಇದು ಕಂಪ್ಲೀಟ್ಲಿ ವಾಟರ್ ಪ್ರೂಫ್ ಅಲ್ಲ. ಈ ಮೊಬೈಲ್ನ ಆ್ಯಕ್ಚುಯಲ್ ಪ್ರೈಸ್ ಬಂದು 69,900. ಬಟ್ ನಾನು ಈ ಮೊಬೈಲಿಗೆ ಕೊಟ್ಟಿತ್ತು 35,000 ರುಪೀಸ್. ಹೇಗಂತೀರಾ? ನನ್ನ ಹತ್ರ ಆಲ್ರೆಡಿ ಐಫೋನ್ ಎಕ್ಸ್ ಇತ್ತು. ಸೊ ಕ್ಯಾಶಿಫೈ ಅವ್ರಿಗೆ ಐಫೋನ್ ಎಕ್ಸ್ನ ಸೇಲ್ ಮಾಡಿದ್ದಕ್ಕೆ ನನಗೆ ಅರೌಂಡ್ 29,000 ರುಪೀಸ್ ಬಂತು. ಅದಲ್ಲದೆ HDFC ಕಡೆಯಿಂದ 6,000 ರುಪೀಸ್ ಕ್ಯಾಶ್ ಬ್ಯಾಕ್ ಬರ್ತಿದೆ. ಸೊ ಲಿಟ್ರಲಿ ನಾನು ಈ ಮೊಬೈಲ್ ಸ್ಪೆಂಡ್ ಮಾಡಿತ್ತು 35,000 ರುಪೀಸ್ ಅಷ್ಟೇ. ಈಗ ಈ ಮೊಬೈಲ್ನ ವೇರಿಯಂಟ್ಸಿಗೆ ಬಂದರೆ ನಿಮಗೆ 5 ಡಿಫ್ರೆಂಟ್ ಕಲರ್ಸಲ್ಲಿ ಈ ಮೊಬೈಲ್ ಅವೈಲೇಬಲ್ ಇದೆ. ವೈಟ್, ಬ್ಲ್ಯಾಕ್, ಬ್ಲೂ, ರೆಡ್ ಆ್ಯಂಡ್ ಗ್ರೀನಲ್ಲಿ. ಆ್ಯಂಡ್ ವೇರಿಯಂಟ್ಸ್ ಬಂದು ನಿಮಗೆ 64 GB ಪ್ರೈಸ್ ಬಂದು 69,900, 128 GB ಪ್ರೈಸ್ ಬಂದು ನಿಮಗೆ 74,900 ಆ್ಯಂಡ್ ಲಾಸ್ಟ್ಲಿ 256 GB ವೇರಿಯಂಟ್ ಪ್ರೈಸ್ ಬಂದು 84,900 ರುಪೀಸ್ಗೆ ಸಿಗುತ್ತೆ. ಪ್ರೊಸೆಸರ್ ಆ್ಯಂಡ್ ಆಪರೇಟಿಂಗ್ ಸಿಸ್ಟಮ್ ಬಂದರೆ ಇದರಲ್ಲಿ ಲೇಟೆಸ್ಟ್ 14.1 iOS ಯೂಸ್ ಮಾಡಿದ್ದಾರೆ. 4 GB ರ್ಯಾಮ್ ಆ್ಯಂಡ್ ಮೆಮೊರಿ ಬಂದು 64 GB ನಾನು ಪರ್ಚೇಸ್ ಮಾಡಿದೆ.
ಪರ್ಚೇಸ್ ಮಾಡಿದ್ಮೇಲೆ ಗೊತ್ತಾಯಿತು ಇನ್ನೊಂದು 5000 ರುಪೀಸ್ ಕೊಟ್ಟಿದ್ದಿದ್ರೆ ನನಗೆ 128 GB ಮೆಮೊರಿನೇ ಸಿಗ್ತಾಯಿತ್ತು. ಅದೊಂದು ಮಿಸ್ಟೇಕ್ ಮಾಡಿದೆ. ಇದರಲ್ಲಿ ಮೋಸ್ಟ್ ಪವರ್ಫುಲ್ ಚಿಪ್ಸೆಟ್ ಯೂಸ್ ಮಾಡಿದ್ದಾರೆ. ಅದು ಬಂದು A14 Bionic ಚಿಪ್ಸೆಟ್. ಇದರಿಂದ ನೀವು ಗೇಮ್ಸ್ ಆ್ಯಂಡ್ ವಿಡಿಯೋ ಎಡಿಟಿಂಗ್ನ ನೀವು ಈಸಿಯಾಗಿ ಮಾಡ್ಬೋದು. ಗೇಮಿಂಗ್ ಎಕ್ಸ್ಪೀರಿಯನ್ಸ್ ಕೂಡ ತುಂಬ ಚೆನ್ನಾಗಿರುತ್ತೆ. ಪ್ರೊಸೆಸರ್ ಇದನ್ನು ತುಂಬ ಸ್ಮೂತಾಗಿ ಹ್ಯಾಂಡಲ್ ಮಾಡಿದೆ. ಮೊಬೈಲ್ನಲ್ಲಿ ಎಕ್ಸಾ ಕೋರ್ ವಿತ್ ಕ್ಲಾಕ್ ಸ್ಪೀಡ್ 3.1 GHz ಪ್ರೊಸೆಸರ್ ಇರೋದ್ರಿಂದ ನಿಮಗೆ ಎಂತುತು ರೇಟಿಂಗ್ ಕೂಡ ತುಂಬ ಚೆನ್ನಾಗಿರುತ್ತೆ. ಈ ಮೊಬೈಲ್ನ ಎಂತುತು ರೇಟಿಂಗ್ ಬಂದು 496858. ಸೊ ವಿಚ್ ಇಸ್ ಅ ಬೆಸ್ಟ್ ಎಂತುತು ರೇಟಿಂಗ್ ಅಂತಲೇ ಹೇಳ್ಬೋದು. ಈಗ ಮಲ್ಟಿಮೀಡಿಯಾಗೆ ಬಂದರೆ ಇದು ಸ್ಕ್ರೀನ್ ಸೈಜ್ ಬಂದು 5.4 ಇಂಚಸ್ ಇದೆ ಆ್ಯಂಡ್ OLED ಡಿಸ್ಪ್ಲೇ ಕೊಟ್ಟಿದ್ದಾರೆ. ಸೊ ಅದರಿಂದ ಮೂವಿ ಆ್ಯಂಡ್ ವಿಡಿಯೋ ಎಕ್ಸ್ಪೀರಿಯನ್ಸ್ ಕೂಡ ತುಂಬಾ ಚೆನ್ನಾಗಿರುತ್ತೆ. ಬಟ್ ಫೋನ್ ಸೈಜ್ ಬಂದು ಒಂದು ಸ್ವಲ್ಪ ಚಿಕ್ಕದು. ಬಟ್ ನನಗೇನು ಪ್ರಾಬ್ಲಮ್ ಅನಿಸಿಲ್ಲ, ಯಾಕಂದರೆ ನಾನು ಯೂಶ್ವಲಿ ಸ್ಮಾಲರ್ ಫೋನ್ನ ಪ್ರಿಫರ್ ಮಾಡ್ತೀನಿ. ಈ ಮೊಬೈಲ್ನ ಆಡಿಯೋ ಕ್ವಾಲಿಟಿ ಸಖತ್ತಾಗಿದೆ. ಸೊ ನಿಮಗೆ ಡ್ಯುಯಲ್ ಸ್ಪೀಕರ್ ಸೆಟಪ್ ಕೊಟ್ಟಿದ್ದಾರೆ. ಸೊ ನೀವೇ ಸ್ಕ್ರೀನಲ್ಲಿ ಆಡಿಯೋ ಕ್ವಾಲಿಟಿನ ಚೆಕ್ ಮಾಡ್ಬೋದು. ಈ ಮೊಬೈಲ್ನಲ್ಲಿ ಗೇಮಿಂಗ್ ಎಕ್ಸ್ಪೀರಿಯನ್ಸ್ ಅಂತೂ ಚಿಂದಿಯಾಗಿರುತ್ತೆ ಬಿಕಾಸ್ ಆಫ್ ದ ಮೋಸ್ಟ್ ಪವರ್ಫುಲ್ ಚಿಪ್ಸೆಟ್ A14 Bionic ಚಿಪ್ಸೆಟ್. ಸೊ ಇದರಲ್ಲಿ ನೀವು ಹೈ ಎಂಡ್ ಗೇಮ್ಸ್ ವಿತ್ ಹೈಯೆಸ್ಟ್ ಸೆಟ್ಟಿಂಗ್ಸಲ್ಲೂ ನೀವು ಗೇಮ್ ಆಡ್ತಿದ್ರು ಗೇಮ್ ಏನು ಲ್ಯಾಗ್ ಆಗೋ ಚಾನ್ಸೇ ಇಲ್ಲ. ಬಟ್ ಒಂದು ಪ್ರಾಬ್ಲಮ್ ಏನಂದರೆ ನಿಮ್ಮ ಕೈ ಏನಾದರೂ ದೊಡ್ಡದಾಗಿದ್ದರೆ ಒಂಚೂರು ಗೇಮ್ ಆಡುವಾಗ ಪ್ರಾಬ್ಲಮ್ ಆಗ್ಬೋದು ಬಿಕಾಸ್ ಆಫ್ ದ ಸ್ಮಾಲರ್ ಡಿಸ್ಪ್ಲೇ. ಫೇಸ್ ಅನ್ಲಾಕ್ iPhone 12 ಮಿನಿಯಲ್ಲಿ ಫೇಸ್ ಅನ್ಲಾಕ್ ತುಂಬ ಸ್ಮೂತಾಗಿ ರನ್ ಆಗ್ತಿದೆ. ಬಟ್ ಕೆಲವೊಂದು ಮೊಬೈಲ್ಸಲ್ಲಿ ಈ ಫೇಸ್ ಅನ್ಲಾಕ್ ಒಂದು ಸ್ವಲ್ಪ ಲ್ಯಾಗ್ ಆಗ್ತಿದೆ ಅಂತ ಅಂದರು ಆ್ಯಂಡ್ ಸ್ವೈಪ್ ಮಾಡೋದು ತುಂಬ ಕಷ್ಟ ಆಗ್ತಿದೆ ಅಂತ ಕಂಪ್ಲೇಂಟ್ ಬಂದಿದೆ. ಸೊ ಇದು ಮೋಸ್ಟ್ಲಿ ಒಂದು ಸ್ಮಾಲ್ ಬಗ್ ಇರಬೇಕು ಅಷ್ಟೇ. ಸೊ ಐ ಹೋಪ್ ಆ್ಯಪಲ್ ಅವರು ಬೇಗ ಈ ಬಗ್ನ ರಿಸಾಲ್ವ್ ಮಾಡ್ತಾರೆ ಅಂತ ಅಂದ್ಕೊಳ್ತಾ ಇದ್ದೀನಿ. ಈ ಮೊಬೈಲ್ನ ರೇರ್ ಕ್ಯಾಮ್ರಾ ಬಂದು ನಿಮಗೆ ಡ್ಯುಯಲ್ ಕ್ಯಾಮ್ರಾ ಸೆಟಪ್ ಕೊಟ್ಟಿದ್ದಾರೆ. ಪ್ರೈಮರಿ ಬಂದು 12 MP ವಿತ್ ಅಪರ್ಚರ್ 1.6, ಅಲ್ಟ್ರಾ ವೈಡ್ ಆ್ಯಂಗಲ್ ಬಂದು 12 MP ವಿತ್ ಅಪರ್ಚರ್ 2.4, ಫೇಸ್ ಡಿಟೆಕ್ಷನ್ ಆಟೋ ಫೋಕಸ್ ಆ್ಯಂಡ್ ಡ್ಯುಯಲ್ ಪಿಕ್ಸೆಲ್ ಆಟೋ ಫೋಕಸ್ ಇದೆ. ನಿಮಗೆ ವಿಡಿಯೋ ರೆಕಾರ್ಡಿಂಗ್ 3840x2160 at 24 FPS ಆಗುತ್ತೆ. ಸೊ ನೀವೇ ಸ್ಕ್ರೀನಲ್ಲಿ ನೋಡ್ಬೋದು ಪಿಕ್ಚರ್ ಕ್ವಾಲಿಟಿ ಹೇಗಿದೆ ಅಂತ. ಡೆಪ್ತ್ ಮೋಡ್ ಆ್ಯಂಡ್ ಕಲರ್ ಸ್ಯಾಚುರೇಷನ್ ಕೂಡ ತುಂಬ ಚೆನ್ನಾಗಿದೆ. ನನಗಂತೂ ಈ ಮೊಬೈಲಲ್ಲಿ ತೆಗೆದಿರುವ ಸ್ನ್ಯಾಪ್ಸ್ ಅಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಈ ಮೊಬೈಲ್ನ ಕ್ಯಾಮ್ರಾ ಚೆನ್ನಾಗಿದೆ. ಈಗ ರೇರ್ ಕ್ಯಾಮ್ರಾದಲ್ಲಿ 4K ವಿಡಿಯೋ ರೆಕಾರ್ಡ್ ಆಗ್ತಿದೆ. ಕ್ಯಾಮ್ರಾ ಸ್ಟೆಬಿಲಿಟಿ ಅಂತೂ ತುಂಬಾನೇ ಚೆನ್ನಾಗಿದೆ. ಹಾಯ್, ಈಗ ಸೆಲ್ಫಿ ಕ್ಯಾಮ್ರಾದ ವಿಡಿಯೋ ರೆಕಾರ್ಡ್ ಆಗ್ತಿದೆ 4K ಅಲ್ಲಿ. ಸೊ ನಾನೊಂದು ಹೊಸ ವ್ಲಾಗ್ ಚಾನಲ್ ಕೂಡ ಸ್ಟಾರ್ಟ್ ಮಾಡಿದ್ದೀನಿ, ಹ್ಯಾಶ್ಟ್ಯಾಗ್ ಅಂತ. ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇದೆ. ಆಲ್ರೆಡಿ ಒಂದು ವಿಡಿಯೋನ ಪಬ್ಲಿಷ್ ಮಾಡಿದ್ದೀನಿ. ಹೇಗಿದೆ ಅಂತ ಕಮೆಂಟ್ ಮಾಡಿ, ಸಪೋರ್ಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಆಗಿ. ಬಾಯ್. ಈ ಮೊಬೈಲ್ನ ಸೆಲ್ಫಿ ಕ್ಯಾಮ್ರಾ ಬಂದು ನಿಮಗೆ ಸಿಂಗಲ್ ಕ್ಯಾಮ್ರಾ ಸೆಟಪ್ ಕೊಟ್ಟಿದ್ದಾರೆ. ವೈಡ್ ಆ್ಯಂಗಲ್ ಪ್ರೈಮರಿ ಕ್ಯಾಮ್ರಾ ಬಂದು ನಿಮಗೆ 12 MP ವಿತ್ ಅಪರ್ಚರ್ 2.2, ವಿಡಿಯೋ ರೆಕಾರ್ಡಿಂಗ್ ನಿಮಗೆ 3840x2160 at 24 FPS ಆಗುತ್ತೆ. ನೀವೇ ಸ್ಕ್ರೀನಲ್ಲಿ ಚೆಕ್ ಮಾಡ್ಬೋದು ಫೋಟೋಸ್ ಹೇಗಿದೆ ಅಂತ. ಓವರಾಲ್ ಆಗಿ ಈ iPhone 12 ಮಿನಿನ ಹೇಗಿದೆ ಅಂತ ನೀವು ನನಗೆ ಕೇಳಿದ್ರೆ ಒಂದು ರೇಂಜ್ಗಿದೆ ಅಂತಲೇ ಹೇಳಕ್ಕೆ ಇಷ್ಟಪಡ್ತೀನಿ. ನನಗಂತೂ ಈ ಮೊಬೈಲ್ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಯೂಶ್ವಲಿ ಇವಾಗೆಲ್ಲ ಮೊಬೈಲ್ಸ್ ಬರ್ತಾ ಇರೋದು ಫೋನ್ ಸೈಜ್ನ ಇನ್ಕ್ರೀಸ್ ಮಾಡ್ತಿದ್ದಾರೆ. ಬಟ್ ಡಿಫ್ರೆಂಟಾಗಿ ಐಫೋನ್ ಅವರು ಈ ಸರಿ ಫೋನ್ ಸೈಜ್ನ ಒಂಚೂರು ಕಡಿಮೆ ಮಾಡಿ ಒಳ್ಳೆಯದೇ ಮಾಡಿದ್ದಾರೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂತೀರಾ? ಸೊ ನನಗೆ ಆ್ಯಕ್ಚುಲಿ ಕೈ ಒಂದು ಸ್ವಲ್ಪ ಚಿಕ್ಕದು. ಸೊ ನಮ್ಮ ಥರ ಚಿಕ್ಕ ಇರೋರಿಗೆ ಈ iPhone 12 ನೋಡಿದ್ರೆ ತುಂಬ ದೊಡ್ಡದಾಗುತ್ತೆ. ಅದು ಆಲ್ಮೋಸ್ಟ್ 6 ಇಂಚಸ್ ಇದೆ. ತುಂಬ ದೊಡ್ಡದಾಗುತ್ತೆ. ಯೂಸ್ ಮಾಡೋಕ್ಕೂ ಅಷ್ಟೊಂದು ಕಂಫರ್ಟಬಲ್ ಅನಿಸಲ್ಲ. ಬಟ್ ಈ 12 ಮಿನಿ
ತುಂಬ ಕಂಫರ್ಟಬಲ್ ಆಗಿದೆ, ಅದೊಂದು ಬಿಗ್ಗೆಸ್ಟ್ ಅಡ್ವಾಂಟೇಜ್ ಅಂತಲೇ ಹೇಳ್ಬೋದು. ಕ್ಯಾಮ್ರಾ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಪೋರ್ಟ್ರೇಟ್ ಮೋಡಲ್ಲಿ ಮತ್ತು ಇರೋ ಎಲ್ಲ ಮೋಡ್ಸಲ್ಲಿ ನಾನು ಆಲ್ರೆಡಿ ಸ್ಕ್ರೀನಲ್ಲಿ ನಿಮ್ಗೆ ಶೇರ್ ಮಾಡಿದ್ದೀನಿ ಹೇಗಿದೆ ಪಿಕ್ಚರ್ಸ್ ಅಂತ. ಕ್ವಾಲಿಟಿ ವೈಸ್ ಪಿಕ್ಚರ್ಸ್ ತುಂಬಾ ಚೆನ್ನಾಗಿ ಬಂದಿದೆ. ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ಇದರಲ್ಲಿ ಪವರ್ಫುಲ್ ಚಿಪ್ಸೆಟ್, ಬಯೋನಿಕ್ ಚಿಪ್ಸೆಟ್ ಯೂಸ್ ಮಾಡಿದ್ದಾರೆ, A14 ಚಿಪ್ಸೆಟ್. ಸೊ ಸೀರಿಯಸ್ಲಿ ನಾನಂತೂ ಸೊ ಎಕ್ಸೈಟೆಡ್ ಸೊ ಎಡಿಟಿಂಗ್ ಎಲ್ಲ ಮಾಡೋದಕ್ಕೆ. ಸೊ ಇನ್ಮೇಲೆ ನಾನು ವೀಡಿಯೋಸ್ ಎಲ್ಲ ಈ iPhone 12 ಮಿನಿಯಲ್ಲೇ ಎಡಿಟ್ ಮಾಡ್ತೀನಿ. ಬಟ್ ಅನ್ಫಾರ್ಚುನೇಟ್ಲಿ ಯಾಕೋ ಆ್ಯಪಲ್ ಅವರು ಒಂಚೂರು ಕಂಜೂಸ್ ಆಗ್ತಾ ಇದ್ದಾರೆ ಅನಿಸ್ತಿದೆ. ಸೊ ಎಲ್ಲಿ ನೋಡಿದ್ರು ಲೈಕ್ ಪವರ್ ಬ್ರಿಕ್ ಕೊಟ್ಟಿಲ್ಲ, ಆ್ಯಂಡ್ ಲೋಗೋಸ್ ಕೂಡ ಕಡಿಮೆ ಮಾಡಿದ್ದಾರೆ. ಸೊ ಯೂಶಲಿ 2 ಕೊಡ್ತಿದ್ರು, ಈ ಸರಿ 1 ಕೊಟ್ಟಿದ್ದಾರೆ. ಪವರ್ ಬ್ರಿಕ್ ಓಕೆ, ನಾವಿವಾಗ ಐಫೋನ್ ಯೂಸರ್ಸ್, ಸೊ ನಾನು ಆಲ್ರೆಡಿ ಯೂಸ್ ಮಾಡ್ತಿದ್ದೆ, ಸೊ ನನಗೇನು ಪವರ್ ಬ್ರಿಕ್ ಪ್ರಾಬ್ಲಮ್ ಆಗೋಲ್ಲ. ಬಟ್ ನಾನ್ ಐಫೋನ್ ಯೂಸರ್ಸ್ ಫಸ್ಟ್ ಟೈಮ್ ಇವಾಗ ಯಾರಾದರೂ ಐಫೋನ್ನ ಯೂಸ್ ಮಾಡ್ತೀನಿ ಅಂತಂದರೆ ಅವರು ಪವರ್ ಬ್ರಿಕ್ಗೆ ಎಕ್ಸ್ಟ್ರಾ ಬಜೆಟ್ ಇನ್ವೆಸ್ಟ್ ಮಾಡಲೇಬೇಕು. ಸೊ ಅದೊಂದು ನನಗೆ ಯಾಕೋ ಐಫೋನ್ ಅವರು ಒಂದು ಸ್ವಲ್ಪ ಕಂಜೂಸ್ತನ ತೋರಿಸ್ತಿದ್ದಾರೆ ಅಂತ ಅನಿಸ್ತು. ಓವರಾಲ್ ಆಗಿ ಮೊಬೈಲ್ ಅಂತೂ ತುಂಬಾ ನಂಗೆ ಇಷ್ಟ ಆಯಿತು, ತುಂಬಾ ಚೆನ್ನಾಗಿದೆ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅನಿಸುತ್ತೆ. ಇದೇ ಥರ ವೀಡಿಯೋಸ್ನ ನೋಡಬೇಕಂದ್ರೆ ನೀವೇನು ಮಾಡಬೇಕು, ಕಮೆಂಟ್ ಮಾಡಬೇಕು, ಶೇರ್ ಮಾಡಬೇಕು ಆ್ಯಂಡ್ ಸಪೋರ್ಟ್ ಮಾಡಬೇಕು. ಆ್ಯಂಡ್ ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಕೆಳಗಡೆ ಕಾಣ್ತಿರೋ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಕನ್ನಡ ಅನ್ಬಾಕ್ಸ್ ಯೂಟ್ಯೂಬ್ ಚಾನಲ್ದು ಇನ್ಸ್ಟಾಗ್ರಾಮ್ ಪೇಜ್ ಕೂಡ ಇದೆ, ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇದೆ, ಚೆಕ್ ಮಾಡಿ, ಫಾಲೋ ಆಗಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಸ್ಟೇ ಟ್ಯೂನ್ಡ್ ಫಾರ್ ಮೈ ನೆಕ್ಸ್ಟ್ ವಿಡಿಯೋ. ಬಾಯ್ ಬಾಯ್.